ನಮಸ್ತೆ ಶುಭಾ ಮೇಡಮ್. ನಮಸ್ತೆ. ಸೊ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಇಂಟ್ರಡಕ್ಷನ್ ಕೊಡಿ, ನಿಮ್ಮ ಮಗನ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶುಭಾ ಹೆಗ್ಡೆ ಅಂತ. ನಾವು ಸಿರ್ಸಿ ಮೂಲ, ನಮ್ಮದು ಬೆಂಗಳೂರಲ್ಲೇ ಇರೋದು. ನನ್ನ ಮಗ 9 ವರ್ಷ ಮುಗಿದು ಇವಾಗ 10ನೇ ವರ್ಷ ಅವನಿಗೆ. ಅವನು 5th ಸ್ಟ್ಯಾಂಡರ್ಡ್ ಮುಗೀತು ಈ ವರ್ಷ. ನನ್ನ ಹಸ್ಬೆಂಡು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಮೇಡಮ್, ಈಗ ಆಲ್ರೆಡಿ ನಮ್ಮ ವೀಕ್ಷಕರೆಲ್ಲ ನಿಮ್ಮ ಬಗ್ಗೆ ಪೆಹಲ್ಗಾಮ್ ಅಟ್ಯಾಕ್ ಇದ್ದ ಟೈಮಲ್ಲಿ ನೀವು ಅಲ್ಲಿ ಕಾಶ್ಮೀರಲ್ಲಿದ್ರಿ, ಅದೆಲ್ಲ ನೋಡಿದ್ದಾರೆ. ಸೊ ಫಸ್ಟ್ ನನಗೆ ಗೊತ್ತಾಗಬೇಕಾಗಿರೋದು ಅಂದರೆ ನೀವು ವೈ ಯು ಚೂಸ್ ಕಾಶ್ಮೀರ ಏನಕ್ಕೆ ಟ್ರಾವೆಲ್ ಮಾಡಬೇಕಂತ ನೀವು ಆಪ್ಟ್ ಮಾಡಿದ್ರಿ? ತುಂಬ ಜನರ ಕನಸು ಕಾಶ್ಮೀರ ಅನ್ನೋದು, ಎಸ್ಪೆಷಲಿ ಆ ಸ್ನೋ, ಅಲ್ಲಿ ಆ ನೇಚರ್. ಇವಾಗ ನಾನು ಹುಟ್ಟು ಬೆಳೆದಿರೋದು ನೇಚರಲ್ಲಿ ಮಧ್ಯನೇ, ಆದ್ರೂ ಅಲ್ಲಿ ಒಂಥರ ನೇಚರೇ ಡಿಫ್ರೆಂಟ್. ಯೂಶ್ವಲಿ ನಮಗೆ ಯಾವಾಗಾದ್ರೂ ಫೋಟೋಸ್ ನೋಡಿದ್ರೆ, ವಿಡಿಯೋಸ್ ನೋಡಿದ್ರೆ ಅಲ್ಲಿ ಒಂದ್ಸಲ ಹೋಗ್ಬೇಕಂತ ಅನ್ಸುತ್ತೆ ಒಬ್ಬಿದ್ರು, ಯಾರಿಗಾದ್ರೂ ಅನಿಸುತ್ತೆ. ಸೊ ನಾವು ಫಸ್ಟ್ ಟ್ರಿಪ್ಪು ಅಂದ ತಕ್ಷಣನೇ ತಲೆಗೆ ಬಂದಿದ್ದು ಕಾಶ್ಮೀರ ಅಂತ. ಸೊ ಅದನ್ನೇ ವಿ ಚೋಸ್ ಅವರ್ ಡೆಸ್ಟಿನೇಷನ್ಸ್ ಅಷ್ಟೇ. ಸೊ ನೀವು ಕಾಶ್ಮೀರ್ಗೆ ಯಾವ ಒಂದು ಟ್ರಾವೆಲ್ ಪ್ಯಾಕೇಜ್ ಆಫ್ ಮಾಡ್ಕೊಂಡು ಹೋಗ್ರಾ ಅಥವಾ ಇಂಡಿವಿಜುವಲ್ ಆಗಿ ಹೋದ್ರಾ? ಇಲ್ಲ, ನಾವು ಥ್ರೂ ಟ್ರಾವೆಲ್ ಏಜೆನ್ಸಿನೇ ಹೋಗಿರೋದು. 4 ನೈಟ್ 5 ಡೇಸ್ ನಮ್ದು ಪ್ಯಾಕೇಜ್ ಇದ್ದಿದ್ದು. ಏಪ್ರಿಲ್ 20th ಅರ್ಲಿ ಮಾರ್ನಿಂಗ್ ನಮ್ದು ಫ್ಲೈಟ್ ಇದೆ. ಬ್ಯಾಂಗ್ಳೂರ್ ಟು ಕಾಶ್ಮೀರ್. ಇಲ್ಲ, ಡೆಲ್ಲಿಲಿ ಇತ್ತು. ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಶ್ರೀನಗರ್. ಸೊ 2 ಫ್ಲೈಟ್ಸ್. ಓಕೆ. ಸೊ ಫಸ್ಟ್ ಡೆಸ್ಟಿನೇಷನ್ ನೀವು ಎಲ್ಲಿ ರೀಚ್ ಆಗಿದ್ರಿ? ನಾವು ಫಸ್ಟ್ ರೀಚ್ ಆಗಿದ್ದು ಶ್ರೀನಗರ್ ಏರ್ಪೋರ್ಟಲ್ಲಿ. ಶ್ರೀನಗರ್ ಏರ್ಪೋರ್ಟ್ ಅಂದರೆ ತುಂಬ ಸೆಕ್ಯೂರಿಟಿ ಅಲ್ಲಿ. ನಿಮ್ಮ ಬ್ಯಾಗ್ ಆಗಿರ್ಬೋದು, ಲಗೇಜ್ಗಳಾಗಿರ್ಬೋದು, ಪ್ರತಿಯೊಂದನ್ನು ನೀಟಾಗಿ ಚೆಕ್ ಮಾಡಿ ಎಲ್ಲಾನು ಮಾಡಿ ಬಿಡ್ತಾರೆ. ಅಲ್ಲಿ ನಮ್ಮದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಕಾರ್ ಅಸೈನ್ ಮಾಡಿರ್ತಾರಲ್ಲ ಅವರು, ನಮ್ಮ ಕಾರ್ ಡ್ರೈವರ್ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಬಂದಿದ್ರು. ಅವರು ಲೋಕಲ್ ಆಫ್ ಕಾಶ್ಮೀರ್. ಅವ್ರ ಹೆಸರು ನಾನು ಕೇಳೋಕ್ಕೆ ಇಷ್ಟಪಡಲ್ಲ. ಲೆಟ್ ಇನ್ ಬಿ ಹಿಸ್ ಪ್ರೊಫೆಷನ್ ಅವ್ರು ಮಾಡ್ತಾರೆ ಅಷ್ಟೇ. ಸೊ ಶ್ರೀನಗರಲ್ಲಿ ಯಾವ ಪ್ಲೇಸಸ್ ನೋಡಿದ್ರಿ? ನಮ್ದು ಫಸ್ಟ್ ಇದ್ದಿದ್ದು ಶ್ರೀನಗರ್ ಸೈಟ್ ಸೀಯಿಂಗ್ಗೆ ಫಸ್ಟ್ ಡೇ ಇದ್ದಿದ್ದು ನಮ್ದು. ಓಕೆ. ನಾವು ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲಿ ಶಂಕರಾಚಾರ್ಯ ಟೆಂಪಲ್ ಇದೆ. ಶಂಕರಾಚಾರ್ಯ ತುಂಬಾ ಓಲ್ಡ್ ಟೆಂಪಲ್. ಮೇಲ್ಗಡೆ ಹತ್ತಿ ಹೋಗ್ಬೇಕು, ಸ್ಟೆಪ್ಸ್ನೆಲ್ಲ ಹತ್ತಿ ಹೋಗ್ಬೇಕು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ದೇವರ ದರ್ಶನನೇ ಫಸ್ಟ್ ಆಗ್ಬಿಡ್ಲಿ ಅಂತ ಶಂಕರಾಚಾರ್ಯ ಟೆಂಪಲ್ಗೆ ಫಸ್ಟ್ ಹೋಗಿದ್ದು. ಆನಂತರ ಅವಾಗ ನಾವು ಹೋದ ಟೈಮ್ಗೆ ಟ್ಯೂಲಿಪ್ ಫ್ಲವರ್ಸ್ ಆ ಟೈಮ್ ಅದು. ಸೊ ಅದಕ್ಕೆ ಮೊಘಲ್ ಗಾರ್ಡನ್ ಅಂತ ಇದೆ. ಅಲ್ಲೇ ಮೊಘಲ್ ಗಾರ್ಡನ್ ಮೇನ್ ಇದೆ. ಅಲ್ಲಿ ಒಳಗಡೆನೆ ನಿಮ್ಗೆ ತುಂಬಾ ಚಿಕ್ಕ ಗಾರ್ಡನ್ ಸಿಗುತ್ತೆ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಟ್ಯೂಲಿಪ್ ಗಾರ್ಡನ್ ಅಂತ ಆಗಿತ್ತು. ಟ್ಯೂಲಿಪ್ ಗಾರ್ಡನ್ಗೆ ಹೋದ್ವಿ. ಫುಲ್ಲು ಅಲ್ಲೆಲ್ಲ ಸೈಟ್ ಸೀಯಿಂಗ್ ಮಾಡಿದ್ವಿ. ಫಸ್ಟ್ ಶಂಕರಾಚಾರ್ಯ ಅಲ್ಲಿ ಹೋಗಿದ್ವಿ. ಅಲ್ಲೂ ಫುಲ್ಲು ಸೆಕ್ಯೂರಿಟಿ. ಅಲ್ಲಿ ನಿಮಗೆ ಮೇಲ್ಗಡೆ ಹೋಗುವಾಗಲೂ ಅಷ್ಟೇ ನಿಮ್ಮ ಮೊಬೈಲು, ನಿಮ್ದು ಏನೇನು ತಂದಿದ್ದೀರಾ, ಬ್ಯಾಗೇಜಸ್ ಎಲ್ಲ ಚೆಕ್ ಮಾಡಿನೇ ಬಿಡೋದು. ಸೊ ನೀವು ಆ ಗಾರ್ಡನ್ ಹೋಗ್ಬೇಕಾದ್ರೂ ನಿಮ್ ಚೆಕ್ ಇನ್ ಇತ್ತು? ಗಾರ್ಡನ್ ಹೋಗ್ಬೇಕಾದ್ರೂ ಚೆಕ್ ಇನ್ ಇದೆ, ಟೆಂಪಲ್ ಹೋಗುವಾಗಲೂ ಚೆಕ್ ಇನ್ ಇದೆ. ಎಲ್ಲಾನು ಅಲ್ಲಿ ಮಿಲಿಟರಿ ಫುಲ್ಲು. ಶ್ರೀನಗರ್ ಫುಲ್ಲು ಮಿಲಿಟರಿ. ನಿಮಗೆ 50 ಮೀಟರ್ಸ್ ಒಬ್ಬೊಬ್ರು ಮಿಲಿಟರಿ ಇವ್ರು ಸಿಗ್ತಾರೆ. 50 ಮೀಟರ್ಸ್ ನಮ್ ಚೆಕ್ ಇನ್ ಆಗುತ್ತೆ. ಅಂದ್ರೆ ಚೆಕ್ ಇನ್ ಆಗಲ್ಲ, ಮಿಲಿಟರಿ ಅವ್ರು ಇರ್ತಾರೆ. ಶ್ರೀನಗರ್ ಅಷ್ಟು ಸೇಫ್ಟಿ ಇರುತ್ತೆ ಶ್ರೀನಗರ್ ಒಳಗಡೆ. ಅದು ಫಸ್ಟ್ ಸೈಟ್ ಸೀಯಿಂಗ್ ಆಗಿತ್ತು. ಸೊ 20th ನೀವು ಶ್ರೀನಗರಲ್ಲಿ ಇದ್ರಿ, ಟ್ಯೂಲಿಪ್ ಗಾರ್ಡನ್ ನೋಡಿದ್ರಿ? 20th ಅಲ್ಲ, 21st ಶ್ರೀನಗರ್ ಇದ್ದಿದ್ದು. ಅವತ್ತಲ್ಲೆಲ್ಲ ಸೈಟ್ ಸೀಯಿಂಗ್ ಆಯಿತು. ಸೈಟ್ ಸೀಯಿಂಗ್ ಮುಗಿಸ್ಕೊಂಡು ಈವ್ನಿಂಗ್ ನಮ್ದು ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ಶ್ರೀನಗರ್ ಅಲ್ಲೇ ಓಡಾಡ್ಕೊಂಡು ಬರೋಣ, ಹಿಂಗಂದ್ರೂ ಸೆಕ್ಯೂರಿಟಿ ಇದೆ ಅಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂಡು ನಮ್ದು ಹೋಟೆಲ್ ಇರೋ ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ, ಸೆಕ್ಯೂರ್ಡ್ ಪ್ಲೇಸು. ಸೊ ಅಲ್ಲಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ಗಲ್ಲಿಲಿ ಸುತ್ತಾಡಿದ್ವಿ. ನಮ್ಮ ಹೋಟೆಲ್ ಪಕ್ಕದ ರೋಡಲ್ಲಿ, ಹಿಂದ್ಗಡೆ ರೋಡಲ್ಲಿ ಎಲ್ಲ ಓಡಾಡಿದ್ವಿ. ನಿಮ್ಗೆ ಎಲ್ಲಾದ್ರೂ ಶ್ರೀನಗರ ನೋಡ್ಬೇಕಾದ್ರೆ, ಓಡಾಡ್ಬೇಕಾದ್ರೆ, ಶಾಪಿಂಗ್ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಒಂದು ಥಾಟ್ ಭಯ ಆಯ್ತಾ? ಏನೂ ಆಗಿಲ್ಲ, ಯಾಕಂದ್ರೆ ಅಷ್ಟು ಸೆಕ್ಯೂರ್ಡ್ ಇದೆ ಇಲ್ಲಿ. ತುಂಬಾ ಮಿಲಿಟರಿ ಪರ್ಸನ್ಸ್ ಎಲ್ಲಂದ್ರೆ ಕಾಣಿಸ್ತಾನೆ ಇರ್ತಾರೆ ನಿಮ್ಗೆ. ಮತ್ತೆ ಜನನು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಮ್ಗೆ ಏನು ಪ್ರಾಬ್ಲಮ್ ಅನ್ಸಿಲ್ಲ. ಇಲ್ಲ ಅಂತಂದ್ರೆ ನೈಟ್ ನಾವು 8 o'clock ನಂತರ ಅಲ್ಲಿ ವಾಕಿಂಗ್ ಅಂತ ಹೋಗಿರೋದು. ಸೊ ಎಲ್ಲ ಡಿನ್ನರ್ಗೆ ಅಂತ ನೀವು 8 o'clock ಮೇಲೆ ವಾಕಿಂಗ್ ಡಿನ್ನರ್ ಆದ್ಮೇಲೆ ವಾಕಿಂಗ್ ಹೋಗಿ. ಆ ಸಮಯದಲ್ಲಿ ಏನು ಭಯ ಆಗಲಿ ಏನು ಅನ್ಸಿಲ್ಲ. ಸೊ ಇಂಡಿಯನ್ ಆರ್ಮಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಶ್ರೀನಗರಲ್ಲಿ 21st April 2005 ಇವ್ರು ಹೇಳ್ತಾರೋ ಸ್ಟೋರಿ ಅವತ್ತು ಚೆನ್ನಾಗೇ ಇತ್ತು. ಅವ್ರು ಹೇಳ್ತಾರೆ 50 ಮೀಟರ್ಗೂ ಸೆಕ್ಯೂರಿಟಿ ಸೇಫ್ಟಿ ಇತ್ತು, ಮಿಲಿಟರಿ ಅವ್ರು ಇದ್ರು. ಸೊ ಇವ್ರಿಗೆಲ್ಲ ಭಯ ಆಗಲಿಲ್ಲ 21ನೇ ತಾರೀಕು. ಮೇಡಮ್, ಡಿನ್ನರ್ ಅಂದರೆ ಸೊ ವಾಟ್ ಕೈಂಡ್ ಆಫ್ ಡಿನ್ನರ್ ಯು ಹ್ಯಾಡ್ ಇನ್ ಶ್ರೀನಗರ್? ಆ್ಯಕ್ಚುಲಿ ನಾವು ಪ್ರಿಫರ್ ಮಾಡೋದು ಸ್ವಲ್ಪ ಯೂಶ್ವಲಿ ನಾವು ಸೌತ್ ಇಂಡಿಯನ್ನು ಅನ್ನ ರಸಮು ಆ ಥರದ್ದೇ ಪ್ರಿಫರ್ ಮಾಡ್ತೀವಲ್ಲ, ಅದನ್ನೇ ತೊಗೊಂಡಿದ್ವಿ. ಅಲ್ಲಿ ಹೋಟೆಲ್ ಅವ್ರದ್ದೇ ಎಲ್ಲ ನಮ್ಮದು ಇನ್ಕ್ಲೂಡಿಂಗ್ ಎಲ್ಲ ಇತ್ತು. ಡಿನ್ನರ್ ವಿತ್ ಪ್ಯಾಕೇಜಲ್ಲಿ ಎಲ್ಲ ಇತ್ತು. ಸೊ ಅದನ್ನೇ ವಿ ಹ್ಯಾಡ್ ಆ್ಯಕ್ಚುಲಿ. ಆಮೇಲೆ ವಾಕಿಂಗ್ ಅಂತ ಹೋದ್ವಿ. ನೆಕ್ಸ್ಟ್ ಡೇ 22nd April ನಮ್ದು ಪೆಹಲ್ಗಾಮ್ ಇತ್ತು.
ಸೊ 22nd ಏಪ್ರಿಲ್ ಪೆಹಲ್ಗಾಮ್ ಅಟ್ಯಾಕ್ ಆಗಿದ್ದು ಲಾಸ್ಟ್ ಇಯರ್ 2025. ಇವ್ರಿಗೆ ನಿಜವಾಗ್ಲೂ ಕನಸಲ್ಲಿ ಮನಸ್ಸಲ್ಲಿ ಏನು ಊಹೆ ಇರಲಿಲ್ಲ ಅಟ್ಯಾಕ್ ಆಗುತ್ತೆ ಅಂತ. ಆ್ಯಸ್ ಯೂಶುವಲ್ ಟ್ರಾವೆಲ್ ಪ್ಯಾಕೇಜ್ ತೊಗೊಂಡಿದ್ರು, ದೇ ವೆಂಟ್ ಟು ಪೆಹಲ್ಗಾಮ್. ಮೇಡಮ್, ಪೆಹಲ್ಗಾಮಲ್ಲಿ ನೋಡೋವಂಥ ಲೊಕೇಶನ್ ಯಾಕೆ ಫಿಕ್ಸ್ ಆಗಿತ್ತು? ಆ್ಯಕ್ಚುಲಿ ನಮ್ಮದು ಪೆಹಲ್ಗಾಮಲ್ಲಿ ಮಾರ್ನಿಂಗು ಪೆಹಲ್ಗಾಮಲ್ಲಿ ನಮ್ಮ ಡ್ರೈವರ್ ಹೇಳಿದ್ರು ಬೇಗ ಹೋಗ್ಬಿಡೋಣ, ಆಮೇಲೆ ಅಲ್ಲಿ ನಿಮಗೆ ಹತ್ತೋದು ಕಷ್ಟ ಆಗುತ್ತೆ, ತುಂಬ ಬಿಸಿಲಾಗ್ಬಿಡುತ್ತೆ, ಯು ವಿಲ್ ಗೆಟ್ ಟಯರ್ಡ್ ಅಲ್ವಾ, ಅದಕ್ಕೆ ಬೇಗ ಬರ್ತೀನಿ ನಾನು, ಸೊ ನೀವು ಮಾರ್ನಿಂಗ್ 7:30 ಅಥವಾ 8 ರೆಡಿ ಇದ್ಬಿಡಿ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಾವು ರೆಡಿ ಇದ್ವಿ. ಅಲ್ಲಿ ನಾವು ಚೂಸ್ ಮಾಡಿದ್ದು ಆ್ಯಕ್ಚುಲಿ ಇದು ಬೈಸರನ್ ವ್ಯಾಲಿ, ಅಟ್ಯಾಕ್ ಆದ ಪ್ಲೇಸ್ ಇದೆ ಅಲ್ಲ, ಬೈಸರನ್ ವ್ಯಾಲಿ ಅಂತ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿ ನಾವು ಪೆಹಲ್ಗಾಮ್ ಬೇಸ್ ಆಗಿ ಹೋದ್ರೆ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಅಲ್ಲಿ ಕೇಳ್ತಾರೆ, ಅಲ್ಲಿ ಕುದುರೆನೇ ತಗೊಂಡು ಮೇಲ್ಗಡೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸೊ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ಸ್? 7 ಕಿಲೋಮೀಟರ್ಸ್. ಒನ್ ಸೈಡ್ 7 ಆಗುತ್ತೆ. ಅಂದ್ರೆ ಬೈಸರನ್ಗೆ ಹೇಳ್ತಿರೋ. ಮತ್ತೊಂದಿದೆ ಅಲ್ಲಿ ದೂದ್ಪತ್ರಿ ಇದೆ, ಆಮೇಲೆ ಇನ್ನೊಂದೆರಡು ಯಾವುದೋ ಪ್ಲೇಸ್ಗಳಿದೆ ಇದೇ ತರದ್ದೇ. ಬಟ್ ಬೈಸರನ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಹೇಳ್ತಾರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಸೊ ನಾವು ಅದಕ್ಕೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ಮುಂಚೆನೆ, ಅಂದ್ರೆ ಟೂರ್ ಪ್ಯಾಕೇಜ್ ತಗೊಳ್ಳುವಾಗೆ ನಾವು ಅದನ್ನ ಪ್ಲಾನ್ ಮಾಡಿದ್ದು. ಆಮೇಲೆ ಇಲ್ಲಿ ನಮ್ಮ ಡ್ರೈವರು ಅದು 120 ಕಿಲೋಮೀಟರ್ಸ್ ಆಗುತ್ತೆ ಶ್ರೀನಗರಿಂದ ಪೆಹಲ್ಗಾಮ್. ಆಮೇಲೆ 7:30ಗೆ ನಮ್ಮ ಡ್ರೈವರ್ ಬಂದು ರೆಡಿ ಇದ್ರು, ಅವ್ರು ಕರ್ಕೊಂಡು ಹೋದ್ರು ನಮ್ಮನ್ನ. ಹೋಗೋ ಜಾಗನೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸಿನಿಕ್ ವ್ಯೂ. ಆ ಜಾಗ ಪ್ರತಿಯೊಂದು ಜಾಗನೂ ನಾವು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದೀವಿ, ಅಷ್ಟು ಚಂದ ಇರೋ ಜಾಗ. ಎಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್, ಫ್ಯಾಮಿಲೀಸ್, ಮಕ್ಕಳು ಯಾರು ಸ್ನೋನೇ ನೋಡಿರೋದು. ನಿಜ ತುಂಬಾ ಚೆನ್ನಾಗಿ ಅನ್ಸುತ್ತೆ. ವಿ ಆರ್ ನಾಟ್ ಆಲ್ ದಟ್ ರಿಚ್ ಪೀಪಲ್. ನಮಗೆ ಸ್ನೋನ ನಮ್ಮ ಇಂಡಿಯಾದಲ್ಲಿ ನೋಡ್ಬೇಕು ಅಂದ್ರೆ ಕಾಶ್ಮೀರ ಫಸ್ಟ್ ನೆನಪಾಗೋದು ಅದು. ಕರೆಕ್ಟ್. ಹೌದು. ಸೊ ಆ ಎಲ್ಲ ಆಸೆಗಳು ತುಂಬಿಕೊಂಡು ಯು ವೆಂಟ್ ಟು ದಟ್ ಬೈಸರನ್ ವ್ಯಾಲಿ. ಹೌದು. ಹತ್ತದ್ರ ಕುದುರೆಲ್ಲ ಹೋದ್ರೆ ನಾವು ಆಕ್ಚುಲಿ ಅಲ್ಲಿ ಬೇಸ್ ಪಾಯಿಂಟ್ಗೆ ಹೋದಾಗ ಅವ್ರು ಕೇಳ್ತಾರೆ ಕುದುರೆಯವರು, ಅಲ್ಲಿ ತುಂಬಾ ಬಾರ್ಗೇನ್ ಮಾಡಬೇಕು. ಅವ್ರದ್ದು ಗೌರ್ಮೆಂಟೇ ಒಂದು ರೇಟ್ ಅಂತ ಫಿಕ್ಸ್ ಮಾಡಿ ಇಟ್ಬಿಡುತ್ತೆ ಪರ್ ಹಾರ್ಸ್ಗೆ ಚಾರ್ಜ್ ಮಾಡೋದವರು. ಸೊ ನಾವು ಅವ್ರ ಹತ್ರ ಎಲ್ಲ ಬಾರ್ಗೇನ್ ಮಾಡಿಕೊಂಡು ಮಾತಾಡ್ಕೊಂಡು ನಾವು 3 ಕುದುರೆ ತಗೊಂಡ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗನಿಗೆ ಅಂತ ಸಪ್ರೇಟ್ ಆಗಿ 3 ಕುದುರೆ ತಗೊಂಡ್ವಿ. ಅಲ್ಲೇ ಒಂದು ಹೈದರಾಬಾದ್ ಫ್ಯಾಮಿಲಿ ನಿಂತು, ಅವರು ಅಷ್ಟೇ, ಅವರು ನಮ್ಮ ಜೊತೆಗೆ ಬಂದ್ರು. ಅಂದ್ರೆ ಹೆಂಗೆ ಅಂತಂದ್ರೆ 3 ಕುದುರೆನ ಒಂದ್ ಫ್ಯಾಮಿಲಿಗೆ ತಗೊಂಡ್ರೆ ಅದ್ರ ಜೊತೆ ಒಬ್ರು ಬರ್ತಾರೆ, ಆ ಕುದುರೆ ಗೈಡ್ ತರ ಒಬ್ರು ಬರ್ತಾರೆ, ಒಂದ್ ಫ್ಯಾಮಿಲಿಗೆ ಒಬ್ರು ಬರ್ತಾರೆ. ಸೊ 3 ಕುದುರೆಗೆ ಒಬ್ರೇ ಇರೋದು. ಆ ಕುದುರೆ ಆಮೇಲೆ ಇಲ್ಲ ಅದು ಅವ್ರಿಗೆಲ್ಲ ಗೈಡೆನ್ಸ್ ಇರುತ್ತೆ. ಸೊ ದೇ ವಿಲ್ ಗೋ ಅಷ್ಟೇನೆ. ಒಂದು ಕುದುರೆ ಮೇನ್ ಆಗಿ ಅವ್ರು ಗೈಡ್ ಮಾಡ್ತಾರೆ. ಅದರಲ್ಲೂ ಅಷ್ಟೇ, ಒಂದು ಕುದುರೆ ಹೆವಿ ಭಾರ ಇರೋರ್ನ ಅಂದ್ರೆ ಜೆಂಟ್ಸ್ಗೆ ಸ್ವಲ್ಪ ಆ ಕುದುರೆನ ಕೊಡ್ತಾರೆ, ಅದು ಮುಂದೆ ಹೋಗ್ತಾ ಇರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಈ ನೆಕ್ಸ್ಟ್ ಕುದುರೆ, ಆಮೇಲೆ ಸ್ವಲ್ಪ ಸೌಮ್ಯವಾಗಿರೋ ಕುದುರೆ ತರದ್ದು ಮಕ್ಕಳಿಗೆ ಆ ತರ ಅವ್ರು ಅಸೈನ್ ಮಾಡ್ತಾರೆ. ಸೊ ನಾವು ಮಾತಾಡ್ಕೊಂಡು ಹೋದ್ವಿ. ಆ ಹೈದರಾಬಾದ್ ಫ್ಯಾಮಿಲಿ ನಮ್ಮ ಜೊತೆನೆ ಬಂತು. ಸೊ ವಾಟ್ ಟೈಮ್ ದಿಸ್ ಹ್ಯಾಪನ್? ಆಕ್ಚುಲಿ ನಾವು 10 o'clock ಅನ್ಸುತ್ತೆ, ನಾವು ಅಲ್ಲಿ ರೀಚ್ ಆಗಿದ್ದು 10 o'clock. ಸೊ ನೀವು ಕುದುರೆ ಹತ್ತಿ ಕೂತ್ಕೊಂಡು ಮೇಲೆ ಹೋದಾಗ 10 o'clock? ಇಲ್ಲ, 10 o'clock ನಿಂದ ನಾವು ಬೇಸಿಂದ ಸ್ಟಾರ್ಟ್ ಮಾಡಿದ್ವಿ. 1.5 hour ಆಯ್ತು. ಸೊ ಕುದುರೆ ಹೋದ್ರೆ 10 o'clock ಅಂದ್ರೆ 11:30 ಅಲ್ಲಿ 11:45 ಸಮಥಿಂಗ್ ಆ ರೇಂಜ್ ಅಲ್ಲಿ ನಾವು ಅಲ್ಲಿ ಹೋದ್ವಿ. ಅಲ್ಲಿ ನಮ್ಮ ಕುದುರೆ ಕರ್ಕೊಂಡು ಬಂದಿರ್ತಾರಲ್ಲ, ಅವ್ರು ಹೇಳಿದ್ರು ಎಷ್ಟು ಗಂಟೆಗೆ ಪಿಕಪ್ ಮಾಡ್ಲಿ ನಿಮ್ಮನ್ನ, ನಾನು ಹೊರಗಡೆನೆ ಇರ್ತೀನಿ, ಕುದುರೆನೂ ಇಲ್ಲೇ ಇರುತ್ತೆ, ನೀವ್ ಎಷ್ಟು ಗಂಟೆಗೆ ಬರಕ್ ಹೇಳ್ತೀರೋ ಅಷ್ಟು ಗಂಟೆಗೆ ನಾನು ಕುದುರೆ ತಂದು ಗೇಟ್ ಹತ್ರ ಇರ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ನಿಮ್ಗೆ ಯಾವುದೇ ವಾತಾವರಣ ಒಂಥರ ಭಯವಾದ ವಾತಾವರಣ ಏನೂ ಇಲ್ಲ, ಯಾಕಂದ್ರೆ ಅಲ್ಲಿ ಯಾರು ಚೆಕಿಂಗ್ ಏನೂ ಇರ್ಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ. ಅಲ್ಲಿ ಅಂದ್ರೆ ಕೆಳಗಡೆ ಇದ್ರು, ಬೇಸಲ್ಲಿ ಒಂದ್ 2-2 ನೋಡಿದೀವಿ ನಾವು, ನೋಡಿ ನೆನಪು ನಮ್ಗೆ. ಮೇಲ್ಗಡೆ ಅಂತ ಒಬ್ರು ಇಲ್ಲ ಅಲ್ಲಿ. ಸೊ ನೀವು ಕುದುರೆ ಹತ್ಬೇಕಾದ ಸೆಕ್ಯೂರಿಟಿ ಇತ್ತು, ಒಳಗಡೆ ಬರ್ಬೇಕಾದ ಸೆಕ್ಯೂರಿಟಿ ಇತ್ತು, ಬಟ್ ಹತ್ಕೊಂಡು ಮೇಲೆ ಹೋಗುವಾಗ 7 ಕಿಲೋಮೀಟರ್ ಸೆಕ್ಯೂರಿಟಿ ಇಲ್ಲ. ಆ 7 ಕಿಲೋಮೀಟರ್ಸ್ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ಬಂದಿರೋ ಕ್ರೌಡ್ ಎಲ್ಲ ಯಾವ ತರ ಪೀಪಲ್ ಇಲ್ಲ ನಮ್ ದಾವಣಗೆರೆ, ಇನ್ಫ್ಯಾಕ್ಟ್ ದಾವಣಗೆರೆಯವರು ಸಿಕ್ಕಿದ್ರು, ಅಲ್ಲಿ ಮಾತಾಡ್ತಿದ್ವಿ ನಾವು. ಆಮೇಲೆ ಹೇಳಿದ್ನಲ್ಲ, ಹೈದರಾಬಾದ್ ಫುಲ್ ಥ್ರೂ ಔಟ್ ಇಂಡಿಯಾ ಎಲ್ಲರೂ ಸಿಕ್ಕಿದ್ರು. ಸೊ ಎಲ್ಲರೂ ಮಿಕ್ಸು, ಎಲ್ಲರೂ ಬಂದಿದ್ರು. ಅವತ್ತಂತೂ ಫುಲ್ ರಶ್ ಇತ್ತು. 1,500 ಪೀಪಲ್ ಇರ್ಬೋದು ಅವತ್ತಲ್ಲಿ ಮೇಲ್ಗಡೆ ನಾವು ಹೋದಾಗ, ಅಷ್ಟೊಂದಿತ್ತು. ವೀಕ್ ಡೇನೇ ನೀವು ಮುಗಿಸ್ಬೋದು. 1,500 ಜನ ಇದ್ರು, ಕೆಳಗಡೆ ಸೆಕ್ಯೂರಿಟಿ ಇತ್ತು, ಚೆಕ್ ಇನ್ ಇತ್ತು. ಬಟ್ ಮೇಲ್ಗಡೆ 7 ಕಿಲೋಮೀಟರ್ ಮೇಲೆ ಹೋದಾಗ ಯಾವುದೇ ರೀತಿ ಸೆಕ್ಯೂರಿಟಿ ಇರಲಿಲ್ಲ, ಯಾವ ಮಿಲಿಟ್ರಿ ಅವರು ಇರಲಿಲ್ಲ ಅವತ್ತು ದಿನ. ನೋ ಬಡಿ ಇದೆ. ಸರಿ, ಮೇಲೆ ಹೋಗಿ ರೀಚ್ ಆದ್ವಿ. 11:45 ಇರಬೇಕು. ಅವ್ರ ಕುದುರೆಯವ್ರು ಹಂಗೆ ಹೇಳಿದ್ರಲ್ಲ. ಸೊ ನಾವು ಒಂದು 2 o'clock ಹೇಳ್ಕೊಂಡಿದ್ವಿ ಅಲ್ಲಿ, ಯಾಕಂದ್ರೆ ತುಂಬಾ ನೋಡುವಂಥದ್ದು ಅಂತ ಏನೂ ಇರಲ್ಲ. ನೀವು ಆ ಜಾಗನೇ ಎಂಜಾಯ್ ಮಾಡಿ, ವ್ಯೂ ಕಾಣುತ್ತೆ. ಫಸ್ಟ್ ಹೆಂಗೆ ಅಂದ್ರೆ ನಿಮ್ಗೆ ಫುಲ್ಲು
ಫಾರೆಸ್ಟ್ ಏರಿಯಾ ತರ, ಫಾರೆಸ್ಟ್ದೇ ಒಂದು ಮೌಂಟೇನ್ ತರ. Okay. ಅದ್ರ ನೆಕ್ಸ್ಟ್ ನಿಮ್ಗೆ ಸ್ನೋ ಮೌಂಟೇನ್, ಸ್ನೋ ಮೌಂಟೇನ್ ಆ ತರದ್ದು. could you touch the snow or see the ಇಲ್ಲ snow? ಇಲ್ಲ, ಸೀದ See the snow. ಅಷ್ಟೇ. Okay. ಒಳಗಡೆ ಫುಲ್ಲು ಗ್ರೀನ್ರಿ, ಒಂಥರ ಅದು ಮಿಡೋಸ್ ತರ ತುಂಬಾ ಚೆನ್ನಾಗಿದೆ. ಅಂದ್ರೆ ದೊಡ್ಡ ಜಾಗ, ಫುಲ್ ಗ್ರೀನ್ರಿ. ಅಲ್ಲಿ ಒಂದು ಮರ ಇರಲ್ಲ, ಮಿಡಲ್ ಅಲ್ಲಿ ಒಂದು ಮರ ಇರಲ್ಲ. ಸೊ ಆ ತರದ್ದು ಆ ಜಾಗ ಆಗಿತ್ತು. ನಾವು ಒಳಗಡೆ ಬಂದ್ವಿ. ಒಂದು 2:00 2:30 ಹಾಗೆ ನಾವು ಕುದುರೆಯವ್ರಿಗೆ ಹೇಳಿದ್ವಿ ನಾವು ಬರ್ತೀವಿ ಹೊರಗಡೆ, ಗೇಟ್ ಹೊರಗಡೆ ರಿಸೀವ್